ಇದು ಜೋಗ್ ನೋಡಿದ್ವಿ, ಚಿಕ್ಲಿ ನೋಡಿದ್ವಿ, ಚಾರ್ಮಾಡಿ ಘಾಟ್ ಬಿಡಕ್ಕಾಗತ್ತಾ? ಚಾರ್ಮಾಡಿ ಘಾಟ್ನಲ್ಲಿ ಅದ್ಭುತವಾಗಿ ನೀರು ಧುಮ್ಮಿಕ್ತಾ ಇದೆ. ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಬಂಡೆಗಳ ಮೇಲೆ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಏನಾದ್ರೂ ಮಾಡಿ ಎಷ್ಟಾದ್ರೂ ಮಸ್ತಿ ಮಾಡಿ, ಆದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಜಾರಿಕೆ ಇರುತ್ತೆ, ಪಾಚಿ ಕಟ್ಟಿರುತ್ತೆ. ಜಲಪಾತಗಳ ಮಧ್ಯೆ ಹೋಗಿ ಡೇಂಜರಸ್ ಸೆಲ್ಫಿ ತಗೊಳಕ್ ಹೋಗ್ಬೇಡಿ. ಅಲ್ಲಿ ಪೊಲೀಸ್ ಇದ್ದಾರೆ, ಪೊಲೀಸರು ಕಣ್ ತಪ್ಪಿಸಿ ಏನ್ ಸ್ಟೇಟಸ್ ಹಾಕೊಂಡು ಎಲ್ಲರೂ ಭೇಷ್ ಅಂದ್ಬಿಡ್ತಾರೆ ಅಂತ ಸೆಲ್ಫಿ ತಗೊಳಕ್ ಹೋಗಿ ಜೀವ ಕಳ್ಕೊಳಕ್ ಹೋಗ್ಬೇಡಿ ಅಂತ ಸಮಯ ಇದು. ಸಾಕಷ್ಟು ಮಂದಿ ಈ ಮಳೆಗಾಲದಲ್ಲಿ ಆಲ್ರೆಡಿ ಮಳೆಗಾಲ ಶುರುವಾಗಕ್ಕೂ ಮುಂಚೆನೆ ಜೀವ ಕಳ್ಕೊಂಡಿದ್ದಾರೆ. ಡೇಂಜರಸ್ ಸೆಲ್ಫಿಗಳನ್ನ ತಗೊಳಕ್ ಹೋಗ್ಬೇಡಿ. ಸುಮ್ಮನೆ ನೀರು ಅದನ್ನ ನೋಡಿ ಆನಂದ ಪಡಿ. ಸಾಧ್ಯ ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ಅದ್ರಲ್ಲಿ ಇಳಿದು ಆಟ ಆಡಿ, ಆದ್ರೆ ಅಪಾಯನ ಮೈ ಮೇಲೆ ತಂದುಕೊಳ್ಬೇಡಿ. ಇದು ಚಾರ್ಮಾಡಿ ಘಾಟ್ನ ದೃಶ್ಯ. ಬಹಳ ಬ್ಯೂಟಿಫುಲ್ ಆದ ಜಲಪಾತಗಳು ಚಾರ್ಮಾಡಿ ಘಾಟ್ನಲ್ಲಿ ಇದ್ದಾವೆ. ನೋಡಿ ಎಷ್ಟು ಸುಂದರವಾದ ಜಲಪಾತ. ಸೀದಾ ರಸ್ತೆಗೆ ಹರಿಯುತ್ತೆ ನೀರು, ಅಷ್ಟು ಮಟ್ಟಿಗೆ ಜಲಪಾತ. ಹಾಲು ನೊರೆಯಂತೆ ಬಿಳಿಯ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಬಟ್ ಅಲ್ಲಿ ಮೇಲ್ ಹತ್ತು ಹೋಗೋದು, ಸೆಲ್ಫಿ ತಗೊಳಕ್ ಹೋಗೋದು ಇವೆಲ್ಲ ಪ್ರಾಣಕ್ಕೆ ಅಪಾಯ ತರುವಂಥದ್ದು. ಬಂಡೆಗಳ ಮೇಲೆ ಪಾಚಿ ಕಟ್ಟಿರುತ್ತೆ, ಸಿಕ್ಕಾಪಟ್ಟೆ ಜಾರಿಕೆ ಇರುತ್ತೆ. ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು. ಒಂದು ಕ್ಷಣದ ಸಂತೋಷಕ್ಕೋಸ್ಕರ ಆ ಬದುಕನ್ನೇ ಕಳ್ಕೊಳ್ತಾರ. ಇದು ಜೋಗ್ ನೋಡಿದ್ವಿ, ಚಿಕ್ಲಿ ನೋಡಿದ್ವಿ, ಚಾರ್ಮಾಡಿ ಘಾಟ್ ಬಿಡಕ್ಕಾಗತ್ತಾ? ಚಾರ್ಮಾಡಿ ಘಾಟ್ನಲ್ಲಿ ಅದ್ಭುತವಾಗಿ ನೀರು ಧುಮ್ಮಿಕ್ತಾ ಇದೆ. ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಬಂಡೆಗಳ ಮೇಲೆ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಏನಾದ್ರೂ ಮಾಡಿ ಎಷ್ಟಾದ್ರೂ ಮಸ್ತಿ ಮಾಡಿ, ಆದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಜಾರಿಕೆ ಇರುತ್ತೆ, ಪಾಚಿ ಕಟ್ಟಿರುತ್ತೆ. ಜಲಪಾತಗಳ ಮಧ್ಯೆ ಹೋಗಿ ಡೇಂಜರಸ್ ಸೆಲ್ಫಿ ತಗೊಳಕ್ ಹೋಗ್ಬೇಡಿ. ಅಲ್ಲಿ ಪೊಲೀಸ್ ಇದ್ದಾರೆ, ಪೊಲೀಸರು ಕಣ್ ತಪ್ಪಿಸಿ ಏನ್ ಸ್ಟೇಟಸ್ ಹಾಕೊಂಡು ಎಲ್ಲರೂ ಭೇಷ್ ಅಂದ್ಬಿಡ್ತಾರೆ ಅಂತ ಸೆಲ್ಫಿ ತಗೊಳಕ್ ಹೋಗಿ ಜೀವ ಕಳ್ಕೊಳಕ್ ಹೋಗ್ಬೇಡಿ ಅಂತ ಸಮಯ ಇದು. ಸಾಕಷ್ಟು ಮಂದಿ ಈ ಮಳೆಗಾಲದಲ್ಲಿ ಆಲ್ರೆಡಿ ಮಳೆಗಾಲ ಶುರುವಾಗಕ್ಕೂ ಮುಂಚೆನೆ ಜೀವ ಕಳ್ಕೊಂಡಿದ್ದಾರೆ. ಡೇಂಜರಸ್ ಸೆಲ್ಫಿಗಳನ್ನ ತಗೊಳಕ್ ಹೋಗ್ಬೇಡಿ. ಸುಮ್ಮನೆ ನೀರು ಅದನ್ನ ನೋಡಿ ಆನಂದ ಪಡಿ. ಸಾಧ್ಯ ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ಅದ್ರಲ್ಲಿ ಇಳಿದು ಆಟ ಆಡಿ, ಆದ್ರೆ ಅಪಾಯನ ಮೈ ಮೇಲೆ ತಂದುಕೊಳ್ಬೇಡಿ. ಇದು ಚಾರ್ಮಾಡಿ ಘಾಟ್ನ ದೃಶ್ಯ. ಬಹಳ ಬ್ಯೂಟಿಫುಲ್ ಆದ ಜಲಪಾತಗಳು ಚಾರ್ಮಾಡಿ ಘಾಟ್ನಲ್ಲಿ ಇದ್ದಾವೆ. ನೋಡಿ ಎಷ್ಟು ಸುಂದರವಾದ ಜಲಪಾತ. ಸೀದಾ ರಸ್ತೆಗೆ ಹರಿಯುತ್ತೆ ನೀರು, ಅಷ್ಟು ಮಟ್ಟಿಗೆ ಜಲಪಾತ. ಹಾಲು ನೊರೆಯಂತೆ ಬಿಳಿಯ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಬಟ್ ಅಲ್ಲಿ ಮೇಲ್ ಹತ್ತು ಹೋಗೋದು, ಸೆಲ್ಫಿ ತಗೊಳಕ್ ಹೋಗೋದು ಇವೆಲ್ಲ ಪ್ರಾಣಕ್ಕೆ ಅಪಾಯ ತರುವಂಥದ್ದು. ಬಂಡೆಗಳ ಮೇಲೆ ಪಾಚಿ ಕಟ್ಟಿರುತ್ತೆ, ಸಿಕ್ಕಾಪಟ್ಟೆ ಜಾರಿಕೆ ಇರುತ್ತೆ. ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು. ಒಂದು ಕ್ಷಣದ ಸಂತೋಷಕ್ಕೋಸ್ಕರ ಆ ಬದುಕನ್ನೇ ಕಳ್ಕೊಳ್ತಾರ. ಇದು ಜೋಗ್ ನೋಡಿದ್ವಿ, ಚಿಕ್ಲಿ ನೋಡಿದ್ವಿ, ಚಾರ್ಮಾಡಿ ಘಾಟ್ ಬಿಡಕ್ಕಾಗತ್ತಾ? ಚಾರ್ಮಾಡಿ ಘಾಟ್ನಲ್ಲಿ ಅದ್ಭುತವಾಗಿ ನೀರು ಧುಮ್ಮಿಕ್ತಾ ಇದೆ. ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಬಂಡೆಗಳ ಮೇಲೆ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಏನಾದ್ರೂ ಮಾಡಿ ಎಷ್ಟಾದ್ರೂ ಮಸ್ತಿ ಮಾಡಿ, ಆದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಜಾರಿಕೆ ಇರುತ್ತೆ, ಪಾಚಿ ಕಟ್ಟಿರುತ್ತೆ. ಜಲಪಾತಗಳ ಮಧ್ಯೆ ಹೋಗಿ ಡೇಂಜರಸ್ ಸೆಲ್ಫಿ ತಗೊಳಕ್ ಹೋಗ್ಬೇಡಿ. ಅಲ್ಲಿ ಪೊಲೀಸ್ ಇದ್ದಾರೆ, ಪೊಲೀಸರು ಕಣ್ ತಪ್ಪಿಸಿ ಏನ್ ಸ್ಟೇಟಸ್ ಹಾಕೊಂಡು ಎಲ್ಲರೂ ಭೇಷ್ ಅಂದ್ಬಿಡ್ತಾರೆ ಅಂತ ಸೆಲ್ಫಿ ತಗೊಳಕ್ ಹೋಗಿ ಜೀವ ಕಳ್ಕೊಳಕ್ ಹೋಗ್ಬೇಡಿ ಅಂತ ಸಮಯ ಇದು. ಸಾಕಷ್ಟು ಮಂದಿ ಈ ಮಳೆಗಾಲದಲ್ಲಿ ಆಲ್ರೆಡಿ ಮಳೆಗಾಲ ಶುರುವಾಗಕ್ಕೂ ಮುಂಚೆನೆ ಜೀವ ಕಳ್ಕೊಂಡಿದ್ದಾರೆ. ಡೇಂಜರಸ್ ಸೆಲ್ಫಿಗಳನ್ನ ತಗೊಳಕ್ ಹೋಗ್ಬೇಡಿ. ಸುಮ್ಮನೆ ನೀರು ಅದನ್ನ ನೋಡಿ ಆನಂದ ಪಡಿ. ಸಾಧ್ಯ ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ಅದ್ರಲ್ಲಿ ಇಳಿದು ಆಟ ಆಡಿ, ಆದ್ರೆ ಅಪಾಯನ ಮೈ ಮೇಲೆ ತಂದುಕೊಳ್ಬೇಡಿ. ಇದು ಚಾರ್ಮಾಡಿ ಘಾಟ್ನ ದೃಶ್ಯ. ಬಹಳ ಬ್ಯೂಟಿಫುಲ್ ಆದ ಜಲಪಾತಗಳು ಚಾರ್ಮಾಡಿ ಘಾಟ್ನಲ್ಲಿ ಇದ್ದಾವೆ. ನೋಡಿ ಎಷ್ಟು ಸುಂದರವಾದ ಜಲಪಾತ. ಸೀದಾ ರಸ್ತೆಗೆ ಹರಿಯುತ್ತೆ ನೀರು, ಅಷ್ಟು ಮಟ್ಟಿಗೆ ಜಲಪಾತ. ಹಾಲು ನೊರೆಯಂತೆ ಬಿಳಿಯ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಬಟ್ ಅಲ್ಲಿ ಮೇಲ್ ಹತ್ತು ಹೋಗೋದು, ಸೆಲ್ಫಿ ತಗೊಳಕ್ ಹೋಗೋದು ಇವೆಲ್ಲ ಪ್ರಾಣಕ್ಕೆ ಅಪಾಯ ತರುವಂಥದ್ದು. ಬಂಡೆಗಳ ಮೇಲೆ ಪಾಚಿ ಕಟ್ಟಿರುತ್ತೆ, ಸಿಕ್ಕಾಪಟ್ಟೆ ಜಾರಿಕೆ ಇರುತ್ತೆ. ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು. ಒಂದು ಕ್ಷಣದ ಸಂತೋಷಕ್ಕೋಸ್ಕರ ಆ ಬದುಕನ್ನೇ ಕಳ್ಕೊಳ್ತಾರ.
ಇದು ಜೋಗ್ ನೋಡಿದ್ವಿ, ಚಿಕ್ಲಿ ನೋಡಿದ್ವಿ. ಚಾರ್ಮಾಡಿ ಘಾಟ್ ಬಿಡಕ್ಕಾಗತ್ತಾ? ಚಾರ್ಮಾಡಿ ಘಾಟ್ನಲ್ಲಿ ಅದ್ಭುತವಾಗಿ ನೀರು ಧುಮ್ಮಿಕ್ತಾ ಇದೆ. ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಬಂಡೆಗಳ ಮೇಲೆ ಪ್ರವಾಸಿಗರು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಏನಾದ್ರೂ ಮಾಡಿ, ಎಷ್ಟಾದ್ರೂ ಮಸ್ತಿ ಮಾಡಿ, ಆದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಜಾರಿಕೆ ಇರುತ್ತೆ, ಪಾಚಿಕಟ್ಟಿರುತ್ತೆ. ಜಲಪಾತಗಳ ಮಧ್ಯೆ ಹೋಗಿ ಡೇಂಜರಸ್ ಸೆಲ್ಫಿ ತಗೊಳಕ್ ಹೋಗ್ಬೇಡಿ. ಅಲ್ಲಿ ಪೊಲೀಸ್ ಇದ್ದಾರೆ, ಪೊಲೀಸ್ ಕಣ್ ತಪ್ಪಿಸಿ ಏನ್ ಸ್ಟೇಟಸ್ ಹಾಕೊಂಡು ಎಲ್ಲರೂ ಭೇಷ್ ಅಂದ್ಬಿಡ್ತಾರೆ ಅಂತ ಸೆಲ್ಫಿ ತಗೊಳಕ್ ಹೋಗಿ ಜೀವ ಕಳ್ಕೊಳಕ್ ಹೋಗ್ಬೇಡಿ ಅಂತ ಸಮಯ ಇದು. ಸಾಕಷ್ಟು ಮಂದಿ ಈ ಮಳೆಗಾಲದಲ್ಲಿ ಆಲ್ರೆಡಿ ಮಳೆಗಾಲ ಶುರುವಾಗಕ್ಕೂ ಮುಂಚೆನೇ ಜೀವ ಕಳ್ಕೊಂಡಿದ್ದಾರೆ. ಡೇಂಜರಸ್ ಸೆಲ್ಫಿಗಳನ್ನ ತಗೊಳಕ್ ಹೋಗ್ಬೇಡಿ. ಸುಮ್ಮನೆ ನೀರು ಅದನ್ನ ನೋಡಿ ಆನಂದ ಪಡಿ. ಸಾಧ್ಯ ಆದ್ರೆ ಎಷ್ಟು ಸಾಧ್ಯನೋ ಅಷ್ಟು ಅದರಲ್ಲಿ ಇಳಿದು ಆಟ ಆಡಿ, ಆದ್ರೆ ಅಪಾಯನ ಮೈ ಮೇಲೆ ತಂದುಕೊಳ್ಬೇಡಿ. ಇದು ಚಾರ್ಮಾಡಿ ಘಾಟ್ನ ದೃಶ್ಯ. ಬಹಳ ಬ್ಯೂಟಿಫುಲ್ ಆದ ಜಲಪಾತಗಳು ಚಾರ್ಮಾಡಿ ಘಾಟ್ನಲ್ಲಿ ಇದ್ದಾವೆ. ನೋಡಿ ಎಷ್ಟು ಸುಂದರವಾದ ಜಲಪಾತ, ಸೀದಾ ರಸ್ತೆಗೆ ಹರಿಯುತ್ತೆ ನೀರು. ಅಷ್ಟು ಮಟ್ಟಿಗೆ ಜಲಪಾತ ಹಾಲು ನೊರೆಯಂತೆ ಬಿಳಿಯ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ. ಬಟ್ ಅಲ್ಲಿ ಮೇಲ್ ಹತ್ತು ಹೋಗೋದು, ಸೆಲ್ಫಿ ತಗೊಳಕ್ ಹೋಗೋದು, ಇವೆಲ್ಲ ಪ್ರಾಣಕ್ಕೆ ಅಪಾಯ ತರುವಂಥದ್ದು. ಬಂಡೆಗಳ ಮೇಲೆ ಪಾಚಿ ಕಟ್ಟಿರುತ್ತೆ, ಸಿಕ್ಕಾಪಟ್ಟೆ ಜಾರಿಕೆ ಇರುತ್ತೆ. ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು. ಒಂದು ಕ್ಷಣದ ಸಂತೋಷಕ್ಕೋಸ್ಕರ ಬದುಕನ್ನೇ ಕಳ್ಕೊಳ್ತಾರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಂದ್ರ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಟ್ಯಾಂಕಿ ಹೋಗ್ತೀನಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟಾಯ್ತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.